ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ NCERT ಕ್ಲಾಸ್ 7 ಇದರ ಮೊದಲನೇ ಚಾಪ್ಟರು ವಂದೇ ಭಾರತ ಮಾತರಂ ಇದರ ಎಕ್ಸ್ಪ್ಲನೇಷನ್ ಹಾಗೆ ಎಕ್ಸಸೈಸ್ ಪಾರ್ಟ್ ಅನ್ನು ನೋಡಿದ್ವಿ. ಈ ಚಾಪ್ಟರ್ನಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಒಂದು ಹೊಸ ಟಾಪಿಕ್ ಇದೆ. ಇಲ್ಲಿ ಉದಾಹರಣೆಗೆ ಇಲ್ಲಿ ಪರ್ವತರಾಜ ಹಿಮಾಲಯ, ಹಾಗೆ ರತ್ನಾಕರ ಸಮುದ್ರ, ಪವಿತ್ರಾ ನದ್ಯ, ಈ ರೀತಿಯಾಗಿ ಒಂದು ನೌನ್ ಇದ್ರೆ ಅದಕ್ಕೆ ಅಡ್ಜೆಕ್ಟಿವ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ಸಂಸ್ಕೃತದಲ್ಲಿ ವಿಶೇಷಣ ಮತ್ತೆ ವಿಶೇಷ್ಯ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಇದನ್ನ ಹೇಗೆ ಗುರುತಿಸೋದು, ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು, ಅದನ್ನು ಸ್ವಲ್ಪ ಉದಾಹರಣೆಗಳೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಭಾಷೆಯಲ್ಲಿ ಒಂದು ವಸ್ತುವನ್ನು ಗುರುತಿಸಬೇಕಾದ್ರೆ ಅದರ ಒಂದು ವಿಶೇಷತೆಯಿಂದ ಗುರುತಿಸ್ತೇವೆ. ಉದಾಹರಣೆಗೆ ವಿಶಾಲವಾದ ವೃಕ್ಷ, ಇದನ್ನ ಇಂಗ್ಲಿಷಲ್ಲಿ ಅಡ್ಜೆಕ್ಟಿವ್ಸ್ ನೌನ್ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಹಾಗೆ ಕನ್ನಡದಲ್ಲಿ ಇದನ್ನ ವಿಶೇಷಣ ಹಾಗೂ ವಿಶೇಷ್ಯ ಅಂತ ಕರಿತೀವಿ. ಹಾಗಿದ್ರೆ ವಿಶೇಷಣ ಅಂದ್ರೆ ಏನು, ವಿಶೇಷ್ಯ ಅಂದ್ರೆ ಏನು? ವಿಶೇಷ್ಯ ಅಂದ್ರೆ ನಾವು ಯಾವ ಒಂದು ವಸ್ತುವಿನ ಒಂದು ವಿಶೇಷತೆಯನ್ನ, ಎಕ್ಸ್ಟ್ರಾ ಕ್ಯಾರೆಕ್ಟರ್ ಅನ್ನ ಹೇಳಲಿಕ್ಕೆ ಹೊರಟಿದ್ದೀವೋ ಆ ಶಬ್ದವನ್ನ ವಿಶೇಷ್ಯ ಅಂತ ಕರಿತೇವೆ. ಹಾಗೆ ಆ ವಸ್ತುವಿನ ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ವಿಶೇಷತೆ ಇದೆಯಲ್ಲ, ಅದನ್ನ ಸೂಚಿಸುವ ಶಬ್ದವನ್ನ ವಿಶೇಷಣ ಅಂತ ಕರಿತೇವೆ. ಇಲ್ಲಿ ಇಂಗ್ಲಿಷ್ನಲ್ಲಾದ್ರೆ ಅಲ್ಲಿ ವಿಶೇಷಣ ಮತ್ತೆ ವಿಶೇಷದಲ್ಲಿ ಯಾವುದೇ ಲಿಂಗ ಬದಲಾವಣೆಯನ್ನು ನಾವು ನೋಡಲ್ಲ. ಉದಾಹರಣೆಗೆ ಬ್ಯೂಟಿಫುಲ್ ಫ್ಲವರ್, ಬ್ಯೂಟಿಫುಲ್ ಗರ್ಲ್, ಬ್ಯೂಟಿಫುಲ್ ಬಾಯ್, ವಿಶೇಷಣ ಸೇಮ್ ಇದೆ. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ. ವಿಶೇಷಣ ಅನ್ನುವಂಥದ್ದು ವಿಶೇಷ್ಯದ ಲಿಂಗ, ವಿಭಕ್ತಿ ಹಾಗೆ ವಚನದ ರೂಪವನ್ನ ಪಡಿತದೆ. ವಿಶೇಷಣವು ವಿಶೇಷ್ಯದ ಲಿಂಗ, ವಿಭಕ್ತಿ ಹಾಗೂ ವಚನ ಇವು ಮೂರರ ರೂಪವನ್ನ ಪಡಿತದೆ. ಅದಕ್ಕೆ ಒಂದು ಶ್ಲೋಕವನ್ನೇ ಕೊಟ್ಟಿದ್ದಾರೆ. ಯಲ್ಲಿಂಗಂ ಯದ್ವಚನಂ ಯಾಚ ವಿಭಕ್ತಿರ್ ವಿಶೇಷ್ಯಸ್ಯ ತಲ್ಲಿಂಗಂ ತದ್ವಚನಂ ಸೈವ ವಿಭಕ್ತಿರ್ ವಿಶೇಷಣಸ್ಯಾಪಿ. ಮುಂದೆ ನಾವು ಇದನ್ನೆಲ್ಲ ಉದಾಹರಣೆಗಳ ಸಮೇತ ನೋಡೋಣ. ವಿಶೇಷ್ಯದ ಲಿಂಗ, ವಚನ ಮತ್ತೆ ವಿಭಕ್ತಿ ಯಾವುದಿದೆಯೋ ಅದೇ ಲಿಂಗ, ವಿಭಕ್ತಿ, ವಚನವನ್ನ ವಿಶೇಷಣಕ್ಕೂ ನಾವು ಕೊಡಬೇಕಾಗ್ತದೆ. ಒಂದು ಉದಾಹರಣೆ ತಗೊಂಡ್ರೆ ಬಾಲಕ, ಶೂರ ಬಾಲಕ, ಶೂರನಾದ ಬಾಲಕ. ಬಾಲಕ ಪುಲ್ಲಿಂಗ ಶಬ್ದ, ಅದಕ್ಕೆ ಶೂರ ಎನ್ನುವಂತಹ ಒಂದು ವಿಶೇಷಣವನ್ನು ತಗೊಂಡ್ರೆ ಶೂರ ಬಾಲಕ. ಅದೇ ಬಾಲಿಕಾ ಅಂತ ತಗೊಂಡಾಗ, ಇವಾಗ ಲಿಂಗ ಇದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಬಾಲಿಕಾ ಅಂತ ತಗೊಂಡ್ರೆ ಶೂರ ಬಾಲಿಕಾ ಅಂತ ಆಗ್ತದೆ. ಶೂರ ಬಾಲಿಕಾ. ಹಾಗೆ ಮಿತ್ರಂ ನಪುಂಸಕಲಿಂಗ ಶಬ್ದ ತಗೊಂಡ್ರೆ ಶೂರಂ ಮಿತ್ರಂ. ಶೂರಂ ಮಿತ್ರಂ ಅಂತ ಆಗ್ತದೆ. ಇದು ಲಿಂಗದಲ್ಲಿ ಬದಲಾವಣೆ ಕಾಣಿಸ್ಬೋದು ನಾವು. ಹಾಗೆ ವಿಭಕ್ತಿಯಲ್ಲಿ ತಗೊಳ್ಳೋಣ. ಶೂರೇಣ ಬಾಲಕೇನ, ಶೂರನಾದ ಬಾಲಕೇನ ಸಹ, ಬಾಲಕನೊಂದಿಗೆ. ಅಲ್ಲಿ ತೃತೀಯ ವಿಭಕ್ತಿ ಬಂತು. ಬಾಲಕೇನ ಯಾವ ರೀತಿಯ ಬಾಲಕನೊಂದಿಗೆ, ಶೂರನಾದ ಬಾಲಕನೊಂದಿಗೆ, ಅದರಿಂದ ಶೂರೇಣ ಬಾಲಕೇನ. ಬಾಲಿಕಾ ಇದ್ದಾಗ ಬಾಲಿಕಯ ಅಂತ ಆಗ್ತದೆ ತೃತೀಯ ತಗೊಂಡ್ರೆ, ಶೂರಯ ಬಾಲಿಕಯ.
ಶೂರೇಣ ಮಿತ್ರೇಣ, ಯಾಕಂದ್ರೆ ಪುಲ್ಲಿಂಗ ಮತ್ತು ನಪುಂಸಕ ಲಿಂಗದಲ್ಲಿ ತೃತೀಯ ವಿಭಕ್ತಿಯಿಂದ ಸೇಮ್ ಇರ್ತದೆ. ಶೂರೇಣ ಮಿತ್ರೇಣ. ಹೀಗೆ ವಿಭಕ್ತಿಯಲ್ಲೂ ವಿಶೇಷ್ಯ ಯಾವ ವಿಭಕ್ತಿಯಲ್ಲಿದೆ ಅದೇ ವಿಭಕ್ತಿಯನ್ನು ವಿಶೇಷಣ ಪಡೆದುಕೊಳ್ತದೆ. ಹಾಗೆ ವಚನ, ವಿಶೇಷ್ಯ ಅನ್ನೋದು ಏಕವಚನದಲ್ಲಿದ್ದರೆ ವಿಶೇಷಣವು ಏಕವಚನದಲ್ಲಿರಬೇಕು. ವಿಶೇಷ್ಯ ದ್ವಿವಚನದಲ್ಲಿದ್ದರೆ ವಿಶೇಷಣವು ದ್ವಿವಚನದಲ್ಲಿ ಇರಬೇಕು. ವಿಶೇಷ್ಯ ಬಹುವಚನದಲ್ಲಿದ್ದರೆ ವಿಶೇಷಣವನ್ನು ಬಹುವಚನದಲ್ಲಿ ಪಡಿಬೇಕು. ಉದಾಹರಣೆಗೆ ಬಾಲಕಃ ಇದ್ದಿದ್ದು ಬಾಲಕಾಹ ಮಾಡೋಣ. ಬಾಲಕರು, ಶೂರಾಹ ಬಾಲಕಾಹ ಆಗುತ್ತೆ. ಇಲ್ಲಿ ಬಾಲಿಕಾ ಇದ್ದಿದ್ದು ಬಾಲಿಕಾಹ ಆಗಬೇಕು, ಶೂರಾಹ ಬಾಲಿಕಾಹ ಆಗುತ್ತೆ. ಯಾಕಂದರೆ ಸೀತಾ ಸೀತೆ ಸೀತಾಹ ಅಲ್ಲಿ ಬಹುವಚನ ತಗೊಂಡಾಗ ಅದೇ ಆಗುತ್ತೆ. ಅದೇ ಬಾಲಿಕೆ ತಗೊಂಡ್ರೆ ಶೂರೇ ಬಾಲಿಕೆ ದ್ವಿವಚನದಲ್ಲಿ ಬಂತು. ಉದಾಹರಣೆಗೆ ಶೂರಂ ಮಿತ್ರಂ ಇದೆ, ಇದನ್ನ ಬಹುವಚನದಲ್ಲಿ ಶೂರಾಣಿ ಮಿತ್ರಾಣಿ, ಈ ರೀತಿಯಲ್ಲಿ ರೂಪವನ್ನ ಪಡೀತದೆ. ಯಲ್ಲಿಂಗಂ ಯದ್ವಚನಂ ಯಾಚ ವಿಭಕ್ತಿರ್ ವಿಶೇಷಸ್ಯ ತಲ್ಲಿಂಗಂ ತದ್ವಚನಂ ಸ ಏವ ವಿಭಕ್ತಿ ವಿಶೇಷಣಸ್ಯ ಅಪಿ. ಹಾಗೆ ಇಲ್ಲಿ ವಿಶೇಷಣ ಮತ್ತು ವಿಶೇಷಗಳಲ್ಲಿ ವಿಶೇಷಣದಲ್ಲಿ ಭೇದಗಳನ್ನು ನೋಡಬಹುದು ನಾವು. ಮೊದಲನೆಯದಾಗಿ ಗುಣವಾಚಕ ವಿಶೇಷಣ. ಇಲ್ಲಿ ಗುಣವಾಚಕ ಅಂದರೆ ಅದರ ಕ್ಯಾರೆಕ್ಟರನ್ನು ಹೇಳುತ್ತೆ. ಉದಾಹರಣೆಗೆ ಇಲ್ಲಿ ತಗೊಂಡ್ರೆ ಬಾಲಕ, ಶೂರಃ ಬಾಲಕ, ಯಾವ ರೀತಿಯ ಬಾಲಕ? ಶೂರನಾದ ಬಾಲಕ. ಸುಂದರಃ ರಾಮಃ, ಅದು ಆ ಒಂದು ವಿಶೇಷ್ಯದ ಗುಣವನ್ನು ಹೇಳುತ್ತೆ. ಹಾಗೆ ಸಂಖ್ಯಾವಾಚಕವಾಗಿ ಏಕಂ ಪುಷ್ಪಂ, ಎಷ್ಟು ಹೂವು? ಒಂದು ಹೂವು. ಏಕಂ ಪುಷ್ಪಂ ಸಂಖ್ಯಾವಾಚಕವಾಗಿಯೂ ವಿಶೇಷಣವನ್ನು ಉಪಯೋಗಿಸ್ತೀವಿ. ಹಾಗೆ ಸಂಕೇತ ಬೋಧಕವಾಗಿ, ಸಂಕೇತ ಬೋಧಕ ಅಂದರೆ ಇವನು ಅವಳು ಆ ರೀತಿಯಲ್ಲಿ. ಸಹ ಬಾಲಕಃ ಗಚ್ಚತಿ, ಯಾವ ಹುಡುಗ ಹೋಗ್ತಾನೆ? ಆ ಹುಡುಗ ಹೋಗ್ತಾನೆ. ಸಾ ಬಾಲಿಕಾ ನೃತ್ಯತಿ, ಈ ರೀತಿಯಲ್ಲಿ ಅದು ಸಂಕೇತವನ್ನು ತಿಳಿಸುವಂತೆ ಯಾರು ಸರ್ವನಾಮ ಶಬ್ದವನ್ನು ಉಪಯೋಗಿಸ್ತೇವೆ ಆ ಇದರಲ್ಲಿ. ಮುಂದೆ ಕೊನೆಯದಾಗಿ ಪರಿಮಾಣ ವಾಚಕ. ಪರಿಮಾಣ ವಾಚಕ ಅಂದರೆ ಅದರ ಕ್ವಾಂಟಿಟಿಯನ್ನು ಹೇಳುವಂಥದ್ದು. ಸ್ವಲ್ಪಂ ಅನ್ನಂ, ಎಷ್ಟು ಅನ್ನವನ್ನು ಉಂಡ? ಸ್ವಲ್ಪ ಅನ್ನ. ಸ್ವಲ್ಪಂ ಅನ್ನಂ, ಸ್ವಲ್ಪಂ ಜಲಂ, ಈ ರೀತಿಯಲ್ಲಿ. ಆದ್ದರಿಂದ ಈ ವಿಶೇಷಣ ಅನ್ನುವಂಥದ್ದು ಥಿಯರಿ ಇದರಲ್ಲಿ ನೋಡಿದ್ರೆ, ವಿಶೇಷ್ಯ ಅಂದರೆ ನಾವು ಯಾವ ವಸ್ತುವಿನ ಒಂದು ವಿಶೇಷತೆಯನ್ನು ಹೇಳಲಿಕ್ಕೆ ಹೊರಟಿದ್ದೇವೆ ಅದು ವಿಶೇಷ್ಯ. ವಸ್ತುವಿನ ವಿಶೇಷತೆಯನ್ನು ಸೂಚಿಸುವಂತಹ ಶಬ್ದ ವಿಶೇಷಣ. ಹಾಗೆ ಈ ವಿಶೇಷಣ ಅನ್ನುವಂಥದ್ದು ವಿಶೇಷ್ಯದ ಲಿಂಗ ವಿಭಕ್ತಿ ಮತ್ತು ವಚನ ರೂಪವನ್ನು ಪಡೀತದೆ. ಹಾಗೆ ಅದರಲ್ಲಿ 4 ಭೇದಗಳಿವೆ: ಗುಣವಾಚಕ, ಸಂಖ್ಯಾವಾಚಕ, ಸಂಕೇತ ಬೋಧಕ, ಹಾಗೆ ಪರಿಮಾಣ ವಾಚಕ ಅಂತ. ಈಗ ನಾವು ಉದಾಹರಣೆಗಳೊಂದಿಗೆ ನೋಡೋಣ. ಇಲ್ಲಿ ಸುಂದರಃ ಬಾಲಕಃ. ಬಾಲಕಃ ಪುಲ್ಲಿಂಗ ಶಬ್ದ, ಆದ್ದರಿಂದ ಸುಂದರಃ. ಸುಂದರ ಅನ್ನುವಂಥದ್ದು ಮೂಲ ಶಬ್ದ. ಆ ಮೂಲ ಶಬ್ದವನ್ನು ನಾವು ಪುಲ್ಲಿಂಗದೊಂದಿಗೆ ವಿಶೇಷಣವಾಗಿ ಸೇರಿಸಿದರೆ ಅದು ಸುಂದರ ಆಗುತ್ತೆ. ಅದೇ ಬಾಲಿಕಾ ತಗೊಂಡ್ರೆ, ಸ್ತ್ರೀಲಿಂಗ ಶಬ್ದವನ್ನು ತಗೊಂಡ್ರೆ ಸುಂದರಿ ಆಗ್ತದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಬಾಲಿಕಾ ಆಕಾರ ಅಂತ ಸ್ತ್ರೀಲಿಂಗದಲ್ಲಿದೆ, ಹಾಗಿದ್ರೆ ಸುಂದರ ಬಾಲಿಕಾ ಆಗಬೇಕಾ? ಅದು ರಾಂಗ್. ಈ ವಿಶೇಷಣ ಶಬ್ದವು ಒಂದು ನೌನ್, ಅದು ಒಂದು ಸುಬಂತವೇ. ಅದಕ್ಕೆ ಅದರದೇ ಆದಂತಹ ಒಂದು ಪ್ರತ್ಯಯ ಅಂತ ಇರ್ತದೆ. ಈಕಾರ ಅಂತವ ಆಕಾರ ಅಂತವ ಅಂತ ಆಲ್ರೆಡಿ ಡಿಫೈನ್ ಆಗಿದೆ. ಆದ್ದರಿಂದ ಇದು ಸುಂದರ ಅನ್ನುವಂಥದ್ದು ಸ್ತ್ರೀ ಪ್ರತ್ಯಯವಾದಾಗ ಸುಂದರಿ ಅಂತಾನೆ ಆಗ್ತದೆ. ಆದ್ದರಿಂದ ಸುಂದರ ಬಾಲಿಕಾ ಅನ್ನುವಂಥದ್ದು ರಾಂಗ್ ಆಗ್ತದೆ. ಸುಂದರಿ ಬಾಲಿಕಾ. ಕೆಲವೊಮ್ಮೆ ಈ ವಿಶೇಷಣ ಅನ್ನುವಂಥದ್ದು ಆಕಾರ ಹಂತದಲ್ಲಿರಬಹುದು, ವಿಶೇಷ್ಯ ಅನ್ನುವಂಥದ್ದು ಈಕಾರ ಹಂತದಲ್ಲಿ ಇರಬಹುದು. ಮುಂದೆ ನೋಡೋಣ ಅದನ್ನು. ಹಾಗೆ ಇದೇ ಸುಂದರ ಶಬ್ದ ವಿಶೇಷಣವಾಗಿ ನಾವು ನಪುಂಸಕಲಿಂಗದಲ್ಲಿ ಉಪಯೋಗಿಸಿದಾಗ ಸುಂದರಂ ಅಂತ ಆಗ್ತದೆ. ಸುಂದರಂ ಪುಷ್ಪಂ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇದು ಯಾವುದು ಭೇದವಲ್ಲಿ, ಯಾವ ಭೇದದಲ್ಲಿ ಬರ್ತದೆ? ಸುಂದರ ಬಾಲಕ. ಆ ಬಾಲಕನ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಥವಾ ಒಂದು ವಿಶೇಷತೆ, ಗುಣ ವಿಶೇಷತೆಯನ್ನು ಹೇಳ್ತದೆ, ಅಥವಾ ಅಪಿಯರೆನ್ಸ್ ಬಗ್ಗೆ ಹೇಳ್ತದೆ. ಅವೆಲ್ಲವೂ ಗುಣದಲ್ಲೇ ಬರ್ತದೆ.
ಸುಂದರ ಬಾಲಕ, ಎತ್ತರ ಇರಬಹುದು, ಸ್ಥೂಲ, ಇವೆಲ್ಲ ಅದರ ಗುಣವನ್ನು ನಿರೂಪಿಸ್ತದೆ. ಆದ್ದರಿಂದ ಸುಂದರ ಬಾಲಕ, ಸುಂದರ ಅನ್ನುವಂಥದ್ದು ಗುಣವಾಚಕ ಆಗ್ತದೆ. ಹಾಗೆ ಮುಂದೆ ಶ್ರೇಷ್ಠಾ ಪರ್ವತಾ, ಇಲ್ಲಿ ಪರ್ವತ ಅನ್ನುವಂಥದ್ದು ವಿಶೇಷ್ಯ, ಅದರ ಲಿಂಗ ಯಾವುದು? ಪುಲ್ಲಿಂಗ. ವಚನ ಬಹುವಚನದಲ್ಲಿದೆ, ಆದ್ದರಿಂದ ವಿಶೇಷಣವೂ ಸಹ ಪುಲ್ಲಿಂಗ ಬಹುವಚನದಲ್ಲಿ ತಗೊಳ್ಬೇಕು. ಇದರ ಮೂಲ ಶಬ್ದ ಶ್ರೇಷ್ಠ ಅನ್ನುವಂಥದ್ದು ಪುಲ್ಲಿಂಗ ಆಗಿರೋದ್ರಿಂದ ಶ್ರೇಷ್ಠ, ಆದರೆ ಬಹುವಚನದಲ್ಲಿರೋದ್ರಿಂದ ಶ್ರೇಷ್ಠಾ ಪರ್ವತಾ ಅಂತ ಆಯಿತು. ಇಲ್ಲಿ ಮುಂದೆ ನದ್ಯ, ನದಿ ಶಬ್ದದ ಬಹುವಚನದಲ್ಲಿದೆ. ಪವಿತ್ರವಾದ ನದಿಗಳು ಅಂತ ಹೇಳಬೇಕು ನಾವು. ನದಿ ಶಬ್ದದ ಬಹುವಚನ ಇರೋದ್ರಿಂದ ಪವಿತ್ರ ಶಬ್ದವನ್ನು ಬಹುವಚನಕ್ಕೆ ತಗೊಳ್ಬೇಕು. ಹಾಗೆ ವಿಭಕ್ತಿ ನಾವು ನೋಡಿದ್ರೆ ಇಲ್ಲಿ ಪ್ರಥಮ ವಿಭಕ್ತಿಯಲ್ಲಿದೆ, ಆದ್ದರಿಂದ ಇದನ್ನು ಪ್ರಥಮ ವಿಭಕ್ತಿಯಲ್ಲಿ ತಗೋಬೇಕು. ಆದರೆ ಇಲ್ಲಿ ಇದು ನದಿ ಶಬ್ದ ಈಕಾರ ಅಂತ ಆಗಿದೆ, ಹಾಗಿದ್ರೆ ಪವಿತ್ರ್ಯ ನದ್ಯ ಆಗಬೇಕಾ? ಇಲ್ಲ. ಯಾಕೆಂದ್ರೆ ಪವಿತ್ರ ಶಬ್ದ ಸ್ತ್ರೀ ಪ್ರತ್ಯಯಕ್ಕೆ ಹೋದಾಗ ಅದು ಆಕಾರಾಂತವನ್ನು ಪಡೀತದೆ. ಆದ್ದರಿಂದ ಇದಕ್ಕೆ ಆಕಾರಾಂತ ಸ್ತ್ರೀಲಿಂಗದ ವಿಭಕ್ತಿ ರೂಪ ಏನಾಗ್ತದೆ? ಸೀತಾ, ಸೀತೆ, ಸೀತಾಹ ಬಹುವಚನ, ಆದ್ದರಿಂದ ಪವಿತ್ರಾಹ ಅಂತಾನೆ ತಗೊಳ್ಬೇಕು. ಪವಿತ್ರಾಹ ನದ್ಯ. ರುಚಿಕರಾಣಿ ಫಲಾನಿ, ಇಲ್ಲಿ ಇದು ಈ ಸೈಡ್ ಬರಬೇಕು, ಯಾಕಂದ್ರೆ ರುಚಿಕರಾಣಿ ಅನ್ನುವಂಥದ್ದು ವಿಶೇಷಣ. ರುಚಿಕರವಾದ ಫಲಗಳು. ಫಲಾನಿ ಅನ್ನುವಂಥದ್ದು ಇಲ್ಲಿ ವಿಶೇಷವಾಗಿರೋದ್ರಿಂದ ಬಹುವಚನದಲ್ಲಿದೆ. ಫಲಂ ಫಲೇ ಫಲಾನಿ ನಪುಂಸಕಲಿಂಗ, ಆದ್ದರಿಂದ ರುಚಿಕರ ಅನ್ನುವಂಥ ಮೂಲ ಶಬ್ದವನ್ನು ನಪುಂಸಕಲಿಂಗಕ್ಕೆ ಹಾಕಿ ಬಹುವಚನ ಮಾಡಿದಾಗ ರುಚಿಕರಾಣಿ ಫಲಾನಿ ಅಂತ ಬರ್ತದೆ. ಮುಂದೆ ಆಕಾಶೆ, ಆಕಾಶ ಶಬ್ದ ವಿಶೇಷ್ಯದಲ್ಲಿದೆ. ಆಕಾಶವನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಇದು ಎಲ್ಲ ಗುಣವಾಚಕದಲ್ಲೇ ಬಂದಿದೆ. ರುಚಿಕರವಾದದ್ದು, ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಎಲ್ಲ ಗುಣವಾಚಕ. ಆಕಾಶದಲ್ಲಿ ಸಪ್ತಮಿ ವಿಭಕ್ತಿಯಲ್ಲಿದೆ. ಇದು ಪುಲ್ಲಿಂಗ, ಸಪ್ತಮಿ ವಿಭಕ್ತಿ ಏಕವಚನದಲ್ಲಿದೆ. ವಿಶೇಷ್ಯ. ಹಾಗಿದ್ರೆ ವಿಶೇಷಣ ನಿರ್ಮಲವಾದ ಆಕಾಶದಲ್ಲಿ ಅಂತ ತಗೊಳ್ಬೇಕು. ಈ ವಿಶೇಷಣವು ಅದೇ ಲಿಂಗ ವಿಭಕ್ತಿ ವಚನವನ್ನು ಪಡೆದುಕೊಳ್ಬೇಕು. ಹೇಗೆ? ನಿರ್ಮಲ ಶಬ್ದದ ಪುಲ್ಲಿಂಗ ನಿರ್ಮಲಃ ಅಂತಾನೆ ಆಗ್ತದೆ. ನಿರ್ಮಲಃ ಆಕಾಶ ಆಗ್ತಾ ಇತ್ತು, ಆದರೆ ಇಲ್ಲಿ ಸಪ್ತಮಿ ಆಗಿರೋದ್ರಿಂದ ನಿರ್ಮಲೆ ಏಕವಚನ, ನಿರ್ಮಲೆ ಆಕಾಶೆ ಅಂತ ಆಗ್ತದೆ. ವಸ್ತ್ರೇಣ, ಇವೆಲ್ಲ ವಿಭಕ್ತಿಯನ್ನು ನಾವು ನೋಡಲಿಕ್ಕೆ ಆಗ್ತದೆ ಈ ಉದಾಹರಣೆಗಳಲ್ಲಿ. ಸುಂದರೇಣ ವಸ್ತ್ರೇಣ, ಕೃಷ್ಣ ಸುಂದರೇಣ ವಸ್ತ್ರೇಣ ಶೋಭತೆ. ಸುಂದರವಾದ ವಸ್ತ್ರಗಳಿಂದ, ಅಂದರೆ ಇಲ್ಲಿ ತೃತೀಯ ವಿಭಕ್ತಿಯಲ್ಲಿದೆ. ವಸ್ತ್ರೇಣ, ವಸ್ತ್ರಂ ಶಬ್ದ ನಪುಂಸಕಲಿಂಗ, ವಸ್ತ್ರೇಣ, ಹಾಗೆ ಸುಂದರದ್ದು ಸುಂದರೇಣ ಅಂತಾನೆ ಆಗ್ತದೆ. ವೃಕ್ಷಾತ್ ಪಂಚಮಿ ವಿಭಕ್ತಿಯಲ್ಲಿದೆ. ವೃಕ್ಷ ಪುಲ್ಲಿಂಗ ಶಬ್ದ ಪಂಚಮಿ ವಿಭಕ್ತಿಯಲ್ಲಿದೆ, ಏಕವಚನದಲ್ಲಿದೆ. ಉನ್ನತವಾದ ವೃಕ್ಷ ಅಂದರೆ ಎತ್ತರವಾದ ವೃಕ್ಷ ಅಂತ ಹೇಳೋದು. ವೃಕ್ಷಾತ್ ಉನ್ನತ ಶಬ್ದ ವಿಶೇಷಣ, ಅದರ ಪಂಚಮಿ ವಿಭಕ್ತಿ ಏಕವಚನಕ್ಕೆ ಹೋಗಬೇಕು. ಪುಲ್ಲಿಂಗ ಶಬ್ದ ಉನ್ನತಾತ್ ವೃಕ್ಷಾತ್ ಅಂತ ಆಗ್ತದೆ. ಇಲ್ಲಿ ಸೀತೆಯ ತೃತೀಯ ವಿಭಕ್ತಿ ಏಕವಚನದಲ್ಲಿದೆ, ಸ್ತ್ರೀಲಿಂಗ ಶಬ್ದ. ಸೀತೆಯ, ಸೀತಾಭ್ಯಾಂ, ಸೀತಾಭಿಹಿ ಅಂತ ಬರುತ್ತೆ. ಇಲ್ಲಿ ಸುಂದರ ಶಬ್ದ ಸ್ತ್ರೀಲಿಂಗಕ್ಕೆ ಹೋದಾಗ ಸುಂದರಿ ಅಂತ ಆಗ್ತದೆ, ಸುಂದರ ಆಗಲ್ಲ. ಆದ್ರಿಂದ ಸುಂದರಿ ಶಬ್ದವನ್ನ ನಾವು ಈಕಾರ ಅಂತ ಸ್ತ್ರೀಲಿಂಗ ಅಂತ ಪರಿಗಣಿಸಿ ಅದರ ತೃತೀಯ ವಿಭಕ್ತಿ ಏಕವಚನಕ್ಕೆ ಹೋಗ್ಬೇಕು. ಅದನ್ನ ನದಿ, ನದ್ಯೋ, ನದ್ಯ ಆ ರೂಪದಲ್ಲಿ ತಗೊಳ್ತೀವಿ. ನದ್ಯಾ, ನದಿಭ್ಯಾಂ, ನದಿಭಿಹಿ, ಆದ್ರಿಂದ ಸುಂದರ್ಯ ಅಂತ ಆಗ್ತದೆ. ಸುಂದರಯ, ಸೀತೆಯ ಅಂತ ಆಗಲ್ಲ ಇಲ್ಲಿ, ಯಾಕಂದ್ರೆ ಸುಂದರಿ ಶಬ್ದ ವಿಶೇಷಣ ಸ್ತ್ರೀ ಪ್ರತ್ಯಯಕ್ಕೆ ಹೋದಾಗ ಸುಂದರಿ ಅಂತ ಆಗ್ತದೆ. ವಿಭಕ್ತಿ ತೃತೀಯ ವಿಭಕ್ತಿ ಹೋಗ್ಬೇಕು, ಈಕಾರ ಅಂತ. ಸುಂದರಿಯ ಸೀತೆಯ, ಸುಂದರಿಯ ಸೀತೆಯ ಸಹ ರಾಮ ವನಂ ಗಚ್ಚತಿ. ಸುಂದರಿಯಾದ ಸೀತೆಯ ಜೊತೆಗೆ ರಾಮನು ವನಕ್ಕೆ ಹೋಗುತ್ತಾನೆ. ಈ ರೀತಿ. ಇಲ್ಲಿ ಮುಂದೆ ಷಷ್ಠಿ ವಿಭಕ್ತಿಯಲ್ಲಿದೆ. ಭವನಸ್ಯ, ಭವನಂ ನಪುಂಸಕಲಿಂಗ,
ಷಷ್ಠಿ ವಿಭಕ್ತಿ ಏಕವಚನ ಭವನಸ್ಯ. ವಿಶಾಲಸ್ಯ ಭವನಸ್ಯ ನಾಮ ಒಂದು ಹೆಸರನ್ನ ಕೊಡುವಂಥದ್ದು. ವಿಶಾಲಸ್ಯ ಭವನಸ್ಯ. ಇಲ್ಲಿ ವಿಶಾಲ ಅನ್ನುವಂಥದ್ದು ಮೂಲ ಶಬ್ದ ವಿಶೇಷಣದ್ದು, ಅದರದ್ದು ನಪುಂಸಕಲಿಂಗಕ್ಕೆ ಹೋಗಬೇಕು. ವಿಶಾಲಸ್ಯ ಷಷ್ಠಿ ವಿಭಕ್ತಿಗೆ ಹೋಗಬೇಕು, ಏಕವಚನ. ವಿಶಾಲಸ್ಯ ಭವನಸ್ಯ. ಹಾಗೆ ಚತುರ್ಥಿ ವಿಭಕ್ತಿ ರಾಮಾಯ, ಸುಂದರಾಯ ರಾಮಾಯ. ಸುಂದರ ಶಬ್ದ ರಾಮ ಶಬ್ದದ ಚತುರ್ಥಿ ವಿಭಕ್ತಿಯಲ್ಲಿದೆ. ಹಾಗೆ ಇದು ಸಹ ಪುಲ್ಲಿಂಗ ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ ಇರುತ್ತೆ. ಸುಂದರಾಯ ರಾಮಾಯ. ನಗರಂ ನಪುಂಸಕಲಿಂಗದಲ್ಲಿದೆ. ವಿಶಾಲಂ ನಗರಂ. ಭವ್ಯಂ ಗೃಹಂ. ಅದೇ ಭವ್ಯ ಶಬ್ದ ಆಲಯ. ಗೃಹಂ ನಪುಂಸಕಲಿಂಗ, ಅದರಿಂದ ಭವ್ಯಂ ಆಯಿತು. ಆಲಯ ಪುಲ್ಲಿಂಗ, ಭವ್ಯ ಆಲಯ ಪುಲ್ಲಿಂಗ ಶಬ್ದದಲ್ಲಿ ಬರಬೇಕು. ಇವಿಷ್ಟು ನಾವು ಗುಣವಾಚಕವಾಗಿ ತಗೊಂಡ್ರೆ, ಮುಂದೆ ಸಂಖ್ಯಾವಾಚಕದಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಛಾತ್ರ, ಸ್ಟೂಡೆಂಟ್, ಒಬ್ಬ ಛಾತ್ರ, ಹುಡುಗ. ಆದ್ದರಿಂದ ಏಕಃ ಛಾತ್ರ, ಒಬ್ಬಳು ಸ್ಟೂಡೆಂಟ್, ವಿದ್ಯಾರ್ಥಿನಿ. ಏಕಾ ಛಾತ್ರ ಆಗುತ್ತೆ. ಭವನಂ, ಒಂದು ಮನೆ, ಒಂದು ಕಟ್ಟಡ ಅಂತ ಇಟ್ಕೊಳ್ಳೋಣ. ಒಂದು ಕಟ್ಟಡ, ಏಕಂ ಭವನಂ. ಇದು ಸಂಖ್ಯೆಯಲ್ಲಿ ಬಂದರೆ, ಇದು ಆರ್ಡಿನಲ್ ನಂಬರ್ಸ್ ಅಲ್ಲೂ ಅದೇ ತರ ಆಗ್ತದೆ. ಪ್ರಥಮ ಬಾಲಕ, ಮೊದಲ ಹುಡುಗ. ಕ್ಯೂನಲ್ಲಿ ಮೊದಲ ಹುಡುಗ ಇವನು ಅಂತ ಹೇಳ್ಬೋದು. ಪ್ರಥಮ ಬಾಲಕ. ಅದೇ ಸ್ತ್ರೀಲಿಂಗಕ್ಕೆ ಹೋದಾಗ ಪ್ರಥಮಾ ಬಾಲಿಕಾ. ನಪುಂಸಕಲಿಂಗದಲ್ಲಿ ಪ್ರಥಮಂ ಪುಸ್ತಕಂ. ಅದೇ ರೀತಿ ದ್ವಿತೀಯ ಬಾಲಕ, ದ್ವಿತೀಯಾ ಬಾಲಿಕಾ, ದ್ವಿತೀಯಂ ಪುಸ್ತಕಂ. ತೃತೀಯ ಬಾಲಕ, ತೃತೀಯಾ ಬಾಲಿಕಾ, ತೃತೀಯಂ ಪುಸ್ತಕಂ. ಚತುರ್ಥ ವಾಸರ, ಚತುರ್ಥಾ ಮಹಿಳಾ ಅಂತ ಆಗಲ್ಲ, ಅಲ್ಲಿ ಚತುರ್ಥ ಬಂದಾಗ ಚತುರ್ಥಿ ಆಗತ್ತೆ. ಚತುರ್ಥ ವಾಸರ, ನಾಲ್ಕನೆಯ ವಾರ. ಚತುರ್ಥಿ ಮಹಿಳಾ, ನಾಲ್ಕನೆಯ ಮಹಿಳೆ. ಸ್ತ್ರೀಲಿಂಗ, ಅದರಿಂದ ಇಲ್ಲಿ ಚತುರ್ಥ ಆಗಲ್ಲ, 1, 2, 3 ಮಾತ್ರ ಆಕಾರಕ್ಕೆ ಹೋಯ್ತು, ಚತುರ್ಥಿ ಆಯಿತು ಸ್ತ್ರೀಲಿಂಗದಲ್ಲಿ. ಚತುರ್ಥಂ ದಿನಂ, ನಾಲ್ಕನೆಯ ದಿನ. ಇಲ್ಲಿ ಇದನ್ನ 4 ಅಂದಾಗ ಬಹುವಚನ ಆದರೂ ಸಹ ಅದು ನಾಲ್ಕನೆಯ ಅಂತ ಇರೋದ್ರಿಂದ ಇಲ್ಲಿ ಚತುರ್ಥಂ ದಿನಂ ಅಂತಾನೆ ತಗೊಳ್ಬೇಕು, ಏಕವಚನದಲ್ಲೇ ಬರುತ್ತೆ ಅದು. ಚತ್ವಾರಃ ವೇದಾಃ, ವೇದಗಳು, 4 ವೇದಗಳು ಅಂತ. ಇದು ನಾಲ್ಕನೆಯ ಆರ್ಡಿನಲ್, ಏಕಃ ಅದೇ ತರ ಚತ್ವಾರಃ ವೇದಾಃ. ಇಯಂ ಸೀತಾ, ಇವಿಷ್ಟು ಸಂಖ್ಯಾವಾಚಕದಲ್ಲಿ ಬಂತು. ಈಗ ಮುಂದೆ ಸಂಕೇತವಾಚಕವನ್ನು ನೋಡೋಣ. ಸಂಕೇತ, ಇಯಂ ಸೀತಾ, ಈ ಸೀತೆ. ಇಯಂ ಸೀತಾ ಸುಂದರಿ ಅಸ್ತಿ, ಈ ಸೀತೆ ಸುಂದರಳಾಗಿದ್ದಾಳೆ. ಇಲ್ಲಿ 2 ವಿಶೇಷಣಗಳು ಕಾಣಿಸ್ತು ನಮಗೆ, ಸೀತಾ ಸುಂದರಿ. ಸಹ ಬಾಲಕ, ಆ ಬಾಲಕ. ತೇ ನಗರೆ, ಇಲ್ಲಿ ನಗರ ಶಬ್ದ ನಪುಂಸಕಲಿಂಗ ದ್ವಿವಚನದಲ್ಲಿದೆ. ಫಲಂ ಫಲೇ ಫಲಾನಿ, ನಗರಂ ನಗರೇ ನಗರಾಣಿ. ಆದ್ರಿಂದ ಈ ಸರ್ವನಾಮ ಅನ್ನುವಂಥದ್ದು ಆ ನಗರಗಳು, 2 ನಗರಗಳು. ಆದ್ರಿಂದ ತತ್ ತೇ ತಾನಿ, ತೇ ಅಂತ ಬರ್ತದೆ ದ್ವಿವಚನದಲ್ಲಿ. ತೇ ನಗರೆ, ಆ 2 ನಗರಗಳು ಅಂತ. ಮುಂದೆ ಪರಿಮಾಣವನ್ನ ಹೇಳುವಂಥದ್ದು, ಕ್ವಾಂಟಿಟಿಯನ್ನ ಹೇಳುವಂಥದ್ದು. ಕಿಲೋಮೀಟರ್ಗಳನ್ನು ಹೇಳ್ಬಹುದು, ಕಿಲೋಮಿತಃ ಅಂತ ಕೆಜಿ ಲೆಕ್ಕದಲ್ಲೂ ಹೇಳ್ಬಹುದು. ಇಲ್ಲಿ ಸ್ವಲ್ಪಂ ಅನ್ನಂ, ಸ್ವಲ್ಪ ಅನ್ನ. ಪ್ರಭೂತಂ ಧನಂ, ತುಂಬಾ ಧನ. ಧನಂ ನಪುಂಸಕಲಿಂಗ, ಅದರಿಂದ ಪ್ರಭೂತಂ ಅನ್ನುವಂಥದ್ದು ನಪುಂಸಕಲಿಂಗಕ್ಕೆ ಹೋಯಿತು. ಇಲ್ಲೂ ಸಹ ಎಲ್ಲದರಲ್ಲಿಯೂ ವಿಭಕ್ತಿ ವಚನಗಳನ್ನು ನೋಡಿಕೊಂಡು ವಿಶೇಷಣವನ್ನ ಬರಿಬೇಕಾಗ್ತದೆ. ಇಲ್ಲಿ ನೋಡಿದ್ರೆ ಜನಾಹ, ಜನರುಗಳು, ತುಂಬ ಜನ ಇದ್ದಾರೆ. ಬಹವಹ ಜನಾಹ, ತುಂಬ ಜನರು ಅಂತ. ಇದು ಯಾವಾಗಲೂ ಬಹುವಚನದಲ್ಲೇ ಇರುವಂಥದ್ದು, ಬಹವಹ ಜನಾಹ. ಹಾಗೆ ಮಿತ್ರಾಣಿ, ಬಹೂನಿ ಮಿತ್ರಾಣಿ. ನಪುಂಸಕಲಿಂಗದಲ್ಲಿ ಅದು ಬಹೂನಿ ಮಿತ್ರಾಣಿ. ಬಹವಾ ಮಹಿಳಾ ಅಂತ ಆಗ್ತದೆ, ತುಂಬ ಜನ ಸ್ತ್ರೀಯರು ಅಂತ ತಗೊಂಡಾಗ ಪರಿಮಾಣವಾಚಕದಲ್ಲಿ ಬಂತು.
ಕೆಲವೊಂದು ಸಿಂಪಲ್ ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಗಂಗಾಜಲಂ ಮಧುರಂ ಅಸ್ತಿ. ಗಂಗಾಜಲಂ ಮಧುರಂ ಅಸ್ತಿ. ಇಲ್ಲಿ ನಾವು ವಿಶೇಷಣ ಆದರೆ 1 ಅಂತ ಹಾಕೋಣ, ವಿಶೇಷ್ಯ ಆದರೆ 2 ಅಂತ ಹಾಕೋಣ. ಇಲ್ಲಿ ಮಧುರಂ ಅನ್ನುವಂಥದ್ದು ವಿಶೇಷಣ. ಜಲಂ ಹೇಗಿದೆ, ನೀರು ಹೇಗಿದೆ, ಮಧುರಂ ಅಸ್ತಿ. ಅದರಿಂದ ವಿಶೇಷಣ ಇದು ವಿಶೇಷ್ಯ. ಗಜಃ ಸ್ಥೂಲಃ ಅಸ್ತಿ. ಸ್ಥೂಲಃ ಗಜಃ ಅಂತ ತಗೊಂತೀವಿ ಯೂಶಲಿ. ಗಜಃ ಸ್ಥೂಲಃ ಒಂದು ವಿಶೇಷಣ ಅಂತ ತಗೊಂಡ್ರೆ, ಎರಡನ್ನ ವಿಶೇಷ್ಯ ಅಂತ ತಗೊಳ್ಳೋಣ. ಅಯಂ ಶ್ಲೋಕಃ ಮನೋಹರಃ ಅಸ್ತಿ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಜಲಂ ಮಧುರಂ ಅಸ್ತಿ ಅನ್ನುವಲ್ಲಿ ಮಧುರಂ ಅನ್ನುವಂಥದ್ದು ಗುಣವಾಚಕ ಆಯಿತು, ಹಾಗೆ ಸ್ಥೂಲಃ ಅನ್ನುವಂಥದ್ದು ಗುಣವಾಚಕ ಆಯಿತು. ಇಲ್ಲಿ ಅಯಂ ಶ್ಲೋಕಃ ಮನೋಹರಃ ಅಸ್ತಿ. ಯಾವ ಶ್ಲೋಕ? ಅಯಂ ಶ್ಲೋಕಃ. ಇಲ್ಲಿ ಶ್ಲೋಕ ಎನ್ನುವಂಥದ್ದು ವಿಶೇಷ್ಯ. ಇದಕ್ಕೆ 2 ವಿಶೇಷಣಗಳು. ಯಾವ ಶ್ಲೋಕ? ಅಯಂ ಶ್ಲೋಕಃ. ಅಯಂ ಶ್ಲೋಕಃ ಕಿಮರ್ಥಂ ಕಥಂ ಅಸ್ತಿ? ಮನೋಹರಂ ಅಸ್ತಿ. ಇವೆರಡು ವಿಶೇಷಣಗಳು. ಇಲ್ಲಿ ಸಂಕೇತ ವಿಶೇಷಣ, ಇಲ್ಲಿ ಗುಣವಾಚಕ ವಿಶೇಷಣ ಆಗಿದೆ. ಮುಂದೆ ಸಹ ಬಾಲಕಃ ಗಾಯತಿ. ಆ ಹುಡುಗನು ಹಾಡುತ್ತಾನೆ. ಯಾವ ಹುಡುಗ? ಆ ಹುಡುಗ. ಆದ್ದರಿಂದ ಹುಡುಗ ಅನ್ನುವಂಥದ್ದು ಇಲ್ಲಿ ವಿಶೇಷ್ಯ, ಅದಕ್ಕೆ ವಿಶೇಷಣ ಸಹ. ಹಾಗೆ ಸಾ ಬಾಲಿಕಾ ನೃತ್ಯತಿ. ಆ ಹುಡುಗಿಯು ನೃತ್ಯವನ್ನ ಮಾಡ್ತಾಳೆ. ಬಾಲಿಕಾ ಅನ್ನುವಂಥದ್ದು ವಿಶೇಷ್ಯ, ಸಾ ಅನ್ನುವಂಥದ್ದು ವಿಶೇಷಣ. ಇದು ಸಂಕೇತ ವಾಚಕ ವಿಶೇಷಣ. ಹಾಗೆ ತತ್ ವಾಹನಂ ಚಲತಿ. ಯಾವ ವಾಹನ ಚಲಿಸ್ತಾ ಇದೆ? ಆ ವಾಹನ. ತತ್ ವಾಹನಂ ಚಲತಿ. ವಾಹನಂ ವಿಶೇಷ್ಯ, ತತ್ ವಿಶೇಷಣ. ಇದು ಸಹ ಸಂಕೇತವಾಚಕ. ರಾಮಃ ದಶರಥಸ್ಯ ಜ್ಯೇಷ್ಠಃ. ಇಲ್ಲಿ ಜ್ಯೇಷ್ಠ ಆಗಬೇಕು, ಪುತ್ರಃ. ಜ್ಯೇಷ್ಠ ಪುತ್ರಿ. ರಾಮನು ದಶರಥನ ದೊಡ್ಡ ಮಗ. ಇಲ್ಲಿ ದೊಡ್ಡ ಮಗ ಅನ್ನುವಂಥದ್ದು ಸಂಖ್ಯಾವಾಚಕದಲ್ಲಿ ಬರಲ್ಲ, ಗುಣವಾಚಕದಲ್ಲಿ ಬರ್ತದೆ. ದಶರಥನ, ರಾಮ ಯಾವ ಮಗ? ದಶರಥನ ಜ್ಯೇಷ್ಠ ಪುತ್ರ. ಅದರಿಂದ ಪುತ್ರ ಎನ್ನುವಂಥದ್ದು ವಿಶೇಷ್ಯ. ಇಲ್ಲಿ ಎಷ್ಟನೆಯ ಮಗ? ಜ್ಯೇಷ್ಠ, ದೊಡ್ಡ ಮಗ ಅಂತ ಹೇಳುವಂಥದ್ದು. ಇದು ವಿಶೇಷಣವಾಗ್ತದೆ. ಸೀತಾ ಜನಕಸ್ಯ ಜ್ಯೇಷ್ಠಾ ಪುತ್ರಿ. ಇಲ್ಲಿ ನೋಡಿದ್ರೆ ಪುತ್ರಿ ಈಕಾರ ಅಂತ, ಅದಕ್ಕೆ ವಿಶೇಷಣ ಆಕಾರ ಅಂತ ಸ್ತ್ರೀಲಿಂಗದಲ್ಲಿದೆ. ಪುತ್ರಿ ವಿಶೇಷ್ಯ, ಜ್ಯೇಷ್ಠ ವಿಶೇಷಣ. ಕಾಳಿದಾಸಃ ಶ್ರೇಷ್ಠಃ ಕವಿಃ. ಕವಿಃ ಅನ್ನುವಂಥದ್ದು ಇಕಾರ ಅಂತ ಪುಲ್ಲಿಂಗ ಶಬ್ದ. ಕಾಳಿದಾಸನು ಎಂತಹ ಕವಿ? ಶ್ರೇಷ್ಠ ಕವಿ. ಅದರಿಂದ ಶ್ರೇಷ್ಠ ವಿಶೇಷಣವಾಗ್ತದೆ. ಇಲ್ಲೂ ಅಬ್ಸರ್ವ್ ಮಾಡಿದ್ರೆ ಪುಲ್ಲಿಂಗ ಶಬ್ದ ಇಕಾರಾಂತದಲ್ಲಿದೆ ಇದು, ಆದರೆ ವಿಶೇಷಣ ಅಕಾರಾಂತದಲ್ಲಿದೆ. ಮುಂದೆ ವಿಭಕ್ತಿಯನ್ನು ನೋಡೋಣ. ಇಲ್ಲಿ ಸುಂದರಾಯ ರಾಮಾಯ ನಮಃ. ಸುಂದರನಾದ ರಾಮನಿಗೆ ನಮಸ್ಕಾರಗಳು. ರಾಮಾಯ ನಮಃ. ರಾಮನಿಗೆ ನಮಸ್ಕಾರಗಳು. ಎಂತಹ ರಾಮ? ಅವನು ಸುಂದರನಾದ ರಾಮ. ಅದರಿಂದ ಇದು ವಿಶೇಷಣ. ರಮೇಶಃ ಉತ್ತಮಃ ಛಾತ್ರಃ ಅಸ್ತಿ. ರಮೇಶಃ ಉತ್ತಮಃ ಛಾತ್ರಃ. ರಮೇಶ ಛಾತ್ರನಾಗಿದ್ದಾನೆ. ಎಂತಹ ಛಾತ್ರ? ಇಲ್ಲಿ ವಿಶೇಷ್ಯ ಯಾವುದು? ಛಾತ್ರ. ರಮೇಶ ಅಲ್ಲ, ಛಾತ್ರ ವಿಶೇಷ್ಯ. ಎಂತಹ ಛಾತ್ರ ಅವನು? ಉತ್ತಮಃ ಛಾತ್ರ ವಿಶೇಷಣ. ಲಕ್ಷ್ಮೀ ಉತ್ತಮ ಛಾತ್ರ ಅಸ್ತಿ. ಇಲ್ಲಿ ಉತ್ತಮ ಶಬ್ದದ ಸ್ತ್ರೀ ಪ್ರತ್ಯಯ ಆಕಾರ ಅಂತ ಆಗ್ತದೆ. ಉತ್ತಮ ಛಾತ್ರ ವಿಶೇಷ್ಯ ವಿಶೇಷಣ. ಗಣೇಶಃ ಮಮ ಉತ್ತಮಂ ಮಿತ್ರಂ ಅಸ್ತಿ. ಉತ್ತಮ ಪುಲ್ಲಿಂಗ, ಉತ್ತಮ ಸ್ತ್ರೀಲಿಂಗ, ಉತ್ತಮಂ ನಪುಂಸಕಲಿಂಗ.
ಇವೆಲ್ಲ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ವಿಭಕ್ತಿ ಚೇಂಜ್ ಆದಾಗೆ ವಿಶೇಷದ ವಿಭಕ್ತಿ ಹೇಗಿದೆಯೋ ಅದೇ ಥರ ಬರ್ತದೆ. ಮಿತ್ರಂ ವಿಶೇಷ್ಯ ಉತ್ತಮಂ ವಿಶೇಷಂ. ಕೃಷ್ಣಃ ಸುಂದರೀಭಿಃ ತರುಣೀಭಿಃ ಆವೃತಃ. ಕೃಷ್ಣನು ಸುಂದರಿಯಾದ ತರುಣಿಯರಿಂದ ಆವೃತನಾಗಿದ್ದಾನೆ. ತೃತೀಯ ವಿಭಕ್ತಿಯಲ್ಲಿದೆ, ತರುಣಿಯರಿಂದ ಆವೃತನಾಗಿದ್ದಾನೆ. ಎಂತಹ ತರುಣಿಯರು? ಸುಂದರಿಯರಾದ ತರುಣಿಯರು. ಇಲ್ಲಿ ತೃತೀಯ ವಿಭಕ್ತಿ ಬಹುವಚನದಲ್ಲಿದೆ. ತರುಣಿ ಈಕಾರ ಅಂತ ಸ್ತ್ರೀಲಿಂಗ, ಸುಂದರಿ ಇದು ಸಹ ಈಕಾರ ಅಂತ ಸ್ತ್ರೀಲಿಂಗ, ಬಹುವಚನಕ್ಕೆ ಹೋಗಬೇಕು. ವಾಟಿಕೆ ಮಧುರಾಣಿ ಫಲಾನಿ ಸಂತಿ. ವಾಟಿಕ ಅಂದರೆ ಪಾರ್ಕ್ನಲ್ಲಿ ಮಧುರವಾದ ಫಲಗಳು ಇವೆ. ಎಂತಹ ಫಲಗಳು? ಫಲಾನಿ ನಪುಂಸಕಲಿಂಗ ಬಹುವಚನದಲ್ಲಿದೆ. ವಿಶೇಷ್ಯ, ಇದರ ವಿಶೇಷಣ ಮಧುರಾಣಿ ಫಲಾನಿ. ಗೀತಾ ನೂತನಾನಿ ವಸ್ತ್ರಾಣಿ ಕ್ರೀಣಾತಿ. ನೂತನವಾದ ವಸ್ತ್ರಗಳನ್ನು ಬೈ ಮಾಡ್ತಾಳೆ. ವಸ್ತ್ರಾಣಿ ಅನ್ನುವಂಥದ್ದು ವಿಶೇಷ್ಯ, ನೂತನಾನಿ ಅನ್ನುವಂಥದ್ದು ವಿಶೇಷಣ. ಪಾತ್ರೆ ಸ್ವಲ್ಪಂ ದುಗ್ಧಂ ಅವಶಿಷ್ಟಂ. ಪಾತ್ರೆಯಲ್ಲಿ ಸ್ವಲ್ಪ ದುಗ್ಧ ಅಂದರೆ ಹಾಲು ಉಳಿದಿದೆ. ದುಗ್ಧಂ ಅವಶಿಷ್ಟಂ, ಹಾಲು ಉಳಿದಿದೆ. ಎಷ್ಟು ಹಾಲು? ಸ್ವಲ್ಪಂ. ಇದು ಪರಿಮಾಣವನ್ನು ಹೇಳ್ತದೆ. ದುಗ್ಧಂ ಅನ್ನುವಂಥದ್ದು ವಿಶೇಷ್ಯ, ಸ್ವಲ್ಪಂ ವಿಶೇಷಣವಾಯಿತು. ಕೊನೆಯದಾಗಿ ಭಿಕ್ಷುಕಃ ಪ್ರಭೂತಂ ಧನಂ ಇಚ್ಛತಿ. ಭಿಕ್ಷುಕನು ಧನಂ ಇಚ್ಛತಿ, ಹಣವನ್ನು ಇಚ್ಛಿಸ್ತಾನೆ. ಎಷ್ಟು ಹಣವನ್ನ? ಪ್ರಭೂತಂ, ಹೇರಳವಾಗಿ, ತುಂಬ ಹಣವನ್ನ ಇಚ್ಛಿಸುತ್ತಾನೆ. ಧನಂ ನಪುಂಸಕಲಿಂಗ ಆಗಿರೋದ್ರಿಂದ ಪ್ರಭೂತಂ ಅನ್ನುವಂಥದ್ದು ನಪುಂಸಕಲಿಂಗದಲ್ಲಿ ಇದೆ. ಇವಿಷ್ಟು ಸಂಸ್ಕೃತದಲ್ಲಿ ವಿಶೇಷಣ ಹಾಗೂ ವಿಶೇಷ್ಯಗಳ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ. ಭಾಷೆಯಲ್ಲಿ, ಅದು ಸಂಸ್ಕೃತದಲ್ಲಿ ಈ ರೀತಿಯಾದಂತಹ, ನೀವು ಯಾವುದೇ ಪುಸ್ತಕಗಳನ್ನು ತೆಗೆದುಕೊಳ್ಳಿ, ಪಠ್ಯಪುಸ್ತಕ ಇರಬಹುದು, ಯಾವುದೇ ಕಥೆ ಪುಸ್ತಕ, ಕಾವ್ಯಗಳಲ್ಲಿ ಇಂತಹ ವಿಶೇಷಗಳು ಹೇರಳವಾಗಿ ಸಿಗ್ತವೆ ನಮಗೆ. ಹಾಗೆ ನಾವು ಶ್ಲೋಕಗಳನ್ನು ಅಥವಾ ಸುಭಾಷಿತಗಳನ್ನು ತೆಗೆದುಕೊಂಡ್ರೆ ಅಲ್ಲೂ ಸಹ ತುಂಬ ಈ ರೀತಿಯಾದಂತಹ ವಿಶೇಷಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ, ಇಲ್ಲೆಲ್ಲ ಬರುವಂಥದ್ದು ಮಹಾದೇವಾಯ, ಮಹಾದೇವನಾದಂತಹ. ಯಾವ ರೀತಿಯ ಮಹಾದೇವ ಅಂದರೆ ಶಿವ ಮೃತ್ಯುಂಜಯವನು, ರುದ್ರ, ಈ ರೀತಿಯಾಗಿ ವಿಶೇಷಣಗಳು, ಒಂದಕ್ಕಿಂತ ಜಾಸ್ತಿ ವಿಶೇಷಣಗಳನ್ನು ನಾವು ಶ್ಲೋಕಗಳಲ್ಲಿ ನೋಡಬಹುದು. ಹಾಗೆ ವಕ್ರತುಂಡ ಮಹಾಕಾಯ, ಆ ಶ್ಲೋಕವನ್ನು ತೆಗೆದುಕೊಂಡ್ರೆ ಅಲ್ಲಿ ಸಂಬೋಧನೆಯ ವಿಭಕ್ತಿಯಲ್ಲಿ ಬರ್ತದೆ ವಿಶೇಷಣ. ವಕ್ರತುಂಡನೆ, ಮಹಾಕಾಯನೆ, ಕೋಟಿ ಸೂರ್ಯನಿಗೆ ಸಮವಾದ ಪ್ರಭೆಯುಳ್ಳವನೇ, ಅಂತಹ ಗಣೇಶನೇ ನಿರ್ವಿಘ್ನವನ್ನು ಉಂಟು ಮಾಡು. ಎಂತಹ ಗಣೇಶ? ಅವನಿಗೆ ಈ ರೀತಿಯ ವಿಶೇಷಣವನ್ನು ಕೊಡ್ತಾ ಇರುವಂಥದ್ದು. ಹಾಗೆ ವಸುದೇವ ಸುತಂ, ಈ ಶ್ಲೋಕವನ್ನು ತೆಗೆದುಕೊಂಡ್ರೆ ಅಲ್ಲಿ ಇರುವಂತಹ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ, ಎಲ್ಲ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಇರುವಂತಹ ವಿಶೇಷಣಗಳು. ವಸುದೇವ ಸುತಂ ಕಂಸಚಾಣೂರ ಮರ್ದನಂ ಕೃಷ್ಣಂ ಜಗದ್ಗುರುಂ ದೇವಕಿ ಪರಮಾನಂದಂ ಕೃಷ್ಣಂ, ಈ ರೀತಿಯಲ್ಲಿ ಬರ್ತದೆ. ಮುಖ್ಯವಾಗಿ ಯಲ್ಲಿಂಗಂ ಯದ್ವಚನಂ ಯಾ ವಿಭಕ್ತಿರ್ ವಿಶೇಷ್ಯಸ್ಯ ತಲ್ಲಿಂಗಂ ತದ್ವಚನಂ ಸೈವ ವಿಭಕ್ತಿರ್ ವಿಶೇಷಣಸ್ಯಾಪಿ. ವಿಶೇಷ್ಯದ ಲಿಂಗ ವಚನ ವಿಭಕ್ತಿ ಯಾವುದೋ ಅದನ್ನೇ ವಿಶೇಷಣದಲ್ಲೂ ನಾವು ಕಾಣಬಹುದು. ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.